ಸ್ನೇಹಿತರೆ, ಎಲ್ಲರಿಗೂ ಸುನಿಲ್ಸ್ ಸ್ಟಡಿ ಸೆಂಟರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗೆ ಕಾಣ್ತಿರುವ ಆ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೇಳ್ಕೊತೀನಿ. ಸ್ನೇಹಿತರೆ, ನನ್ನ ಹೆಸರು ಸುನಿಲ್ ಕುಮಾರ್ HB ಅಂತೇಳಿ. ಈಗಾಗಲೇ ನನ್ನ 2 ವೀಡಿಯೋಗಳಲ್ಲಿ ನಾನು ಒಂದು ಕಿರು ಪರಿಚಯ ಮಾಡಿಕೊಂಡಿದ್ದೀನಿ ಡೀಟೇಲ್ ಆಗಿ, ಹಾಗೂ ನಾನು ಹಲವಾರು ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಿದ್ದೀನಿ, ಜೊತೆಗೆ KS ಸಂದರ್ಶನವನ್ನು ಸಹ ಅಟೆಂಡ್ ಮಾಡಿದ್ದೀನಿ. ಸೊ ಈಗ ನೇರವಾಗಿ ಟಾಪಿಕ್ಕಿಗೆ ಹೋಗೋಣ. ಸ್ನೇಹಿತರೆ, ಇವತ್ತು ನಾನು ತಿಳಿಸ್ತಿರೋ ಒಂದು ಪ್ರಮುಖವಾದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಯ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯ ವಿಶ್ಲೇಷಣೆ, ಅದು ಭಾಗ 1 ಅಂತ ಮಾಡ್ಕೊಂಡಿದ್ದೀನಿ. ಅಂದರೆ 2 ಭಾಗದಲ್ಲಿ ಇಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ. ವಿಶ್ಲೇಷಣೆ ಅಂತ ಹೇಳಿದ್ರೆ ಇಲ್ಲೊಂದು ರೀತಿ ವೈಜ್ಞಾನಿಕ ಮಾದರಿಯಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಪ್ರಕಾರವಾಗಿ ನಿಮಗೆ ಈ ಒಂದು ವಿಶ್ಲೇಷಣೆ ನಿಮಗೆ SDA ಎಕ್ಸಾಮನ್ನು ಹೇಗೆ ಓದಬೇಕು ಅಂತೇಳಿ ನಿಮಗೆ ಒಂದು ಮಾಹಿತಿ ದೊರಕುತ್ತೆ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪ್ರತಿಯೊಂದು ಅಂಶವನ್ನು ಕೊನೆಯವರೆಗೂ ನೋಡಿ, ನಿಮಗೆ ಕೆಲವು ಹಿಂಟ್ಗಳು ಸಿಗುತ್ತಾ ಹೋಗುತ್ತೆ. ಆಮೇಲೆ ಈ ವೈಜ್ಞಾನಿಕವಾದ ವಿಶ್ಲೇಷಣೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂಥೇಳಿ ಕೊನೆಯವರೆಗೂ ನಿಮಗೆ ವಿಡಿಯೋನ ನೋಡಿದಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ಮೊದಲನೇದು ವಿಚಾರ ನಾನು ಹೇಳೋಕ್ಕೇನು ಅಂತ ಹೇಳಿದ್ರೆ, ಈ SDA ಇದು ಗ್ರೂಪ್ C ಹುದ್ದೆ ಆಗಿದೆ. KPSC ಮುಖಾಂತರವಾಗಿ ನೇಮಕಾತಿ ಮಾಡಲಾಗುತ್ತೆ. ಹಲವಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಹಲವಾರು ಹುದ್ದೆ ಇಲಾಖೆಗಳಿಗೆ ಗ್ರೂಪ್ C ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ತುಂಬಿಕೊಂಡಿರುವಂಥದ್ದು. ಇದಕ್ಕೆ ನಿಮಗೆಲ್ಲ ತಿಳಿದಿರೋ ಹಾಗೆ ವಿದ್ಯಾರ್ಹತೆ ಕೇಳಿರುವಂಥದ್ದು ದ್ವಿತೀಯ PUC. ಹಾಗೂ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವ ರೀತಿಯಾದ ವಿಧಾನವಾಗಿ ಮಾಡಲಾಗುತ್ತೆ ಅನ್ನೋದನ್ನ KPSC ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಟ್ಟು 3 ಪತ್ರಿಕೆ ಇರುತ್ತೆ ಅಂತ ಅವ್ರು ತಿಳಿಸ್ಕೊಡ್ತಾರೆ. ಆದರೆ ಮೊದಲನೇ ಪತ್ರಿಕೆ ಕಡ್ಡಾಯ ಕನ್ನಡ ಪರೀಕ್ಷೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ, ಇದು 150 ಅಂಕಕ್ಕಿರುತ್ತೆ. ವಿವರಣಾತ್ಮಕ ಮಾದರಿಯಲ್ಲಿ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರೀಬೇಕು. ಆದರೆ ಇದು ಯಾರಿಗಿದೆ ಅಂತ ಹೇಳಿದರೆ, ಇದು ಒಂದು ಯಾರು SSLCವರೆಗೆ ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ, ತೃತೀಯ ಭಾಷೆಯಾಗಿ ಕನ್ನಡವನ್ನು ಓದಿದ್ದರೂ ಸಹ ಈ ಪರೀಕ್ಷೆ ಬರೀಬೇಕು. ಉಳಿದೋದ್ರು ಯಾರು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ತೆಗೆದುಕೊಂಡಿದ್ರೆ ಅವ್ರಿಗೆ ವಿನಾಯಿತಿ ಇದೆ, ಅವ್ರು ಬರೆಯುವಾಗಿಲ್ಲ. ಅವರು ಉಳಿದ ಕೇವಲ 2 ಪತ್ರಿಕೆ ಬರೀಬೇಕು. ಒಂದು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ 100 ಅಂಕಕ್ಕಿರುತ್ತೆ. ಮತ್ತೊಂದು ಸಾಮಾನ್ಯ ಜ್ಞಾನ ಪತ್ರಿಕೆ, ಅದು 100 ಅಂಕಕ್ಕಿರುವಂಥ ಒಂದು ಬಹು ಆಯ್ಕೆ ಪತ್ರಿಕೆ. ಸ್ನೇಹಿತರೆ, ಇದು SDA ಪಠ್ಯಕ್ರಮ, SDA ಎಕ್ಸಾಮಿಗೆ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಅಲ್ಲಿ ಕೊಟ್ಟಿರುವಂಥ ಪಠ್ಯಕ್ರಮದಲ್ಲಿ ಒಂದು ಕೋಟ್ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ವಿದ್ಯಾಮಟ್ಟ ಅಂತ ಹೇಳ್ತಾರೆ. ಮಿನಿಮಮ್ ನಾಲೆಡ್ಜ್ ಇರಬೇಕು, ಅದು ಡಿಗ್ರಿ ಲೆವೆಲ್ ನಾಲೆಡ್ಜ್ ಇರಬೇಕು. ಬಟ್ ಇಲ್ಲಿ ಕೇಳಿರೋದು ಕ್ವಾಲಿಫಿಕೇಷನ್ ಏನೋ ದ್ವಿತೀಯ PUC. ಅಂದರೆ ನಾನು ದ್ವಿತೀಯ PUCವರೆಗೂ ಓದಿದರೆ ಆಗ್ಬೋದಾ ಅನ್ನೋ ಒಂದು ಚರ್ಚೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅವ್ರು ಹೇಳಿರೋ ಪ್ರಕಾರ ಭಾರತದ ಸಂವಿಧಾನ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಭಾರತದ ಸಾಮಾನ್ಯ ಹಾಗೂ ಆರ್ಥಿಕ, ಭೂಗೋಳಶಾಸ್ತ್ರ, ಇತ್ತೀಚಿನ ಘಟನೆಗಳು ಹಾಗೂ ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಗಮನಿಸಬಹುದಾದಂತಹ ವಿಷಯಗಳು, ಇವುಗಳ ಮೇಲಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅಂತೇಳಿ KPSC ಅವರು ಸಹ ನೇರವಾಗಿ ಕೊಟ್ಟಿರುವಂಥದ್ದು ಪಠ್ಯಕ್ರಮ. ಆದರೆ ಪಠ್ಯಕ್ರಮದಂಗೆ ಇರುತ್ತೋ ಇಲ್ವೋ ಅನ್ನೋದನ್ನ ವಿಶ್ಲೇಷಣೆ ಮುಖಾಂತರವಾಗಿ ನಾವು ನೋಡ್ತಾ ಹೋಗ್ಬೋದು. ಸೊ ಅವ್ರ ಪ್ರಕಾರ ಇರುವಂಥ ಒಂದು ಪತ್ರಿಕೆಯಲ್ಲಿ ಒಟ್ಟು 2 ಪತ್ರಿಕೆ ಇರುತ್ತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಜ್ಞಾನ. ಆದರೆ ನಾನಿಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತೀನಿ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸಾಮಾನ್ಯ ಜ್ಞಾನದಲ್ಲಿ ಭಾರತದ ಸಂವಿಧಾನ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಭಾರತದ ಸಾಮಾನ್ಯ, ಆರ್ಥಿಕ ಹಾಗೂ ಭೂಗೋಳಶಾಸ್ತ್ರ ಅಂತ ಹೇಳ್ತಾರೆ. ಜನರಲ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ ಅಂತೇಳಿ ಅಧ್ಯಯನ ಮಾಡ್ತಾರೆ. ಇತ್ತೀಚಿನ ಘಟನೆಗಳು ಅಂದರೆ ಕರೆಂಟ್ ಈವೆಂಟ್ಸ್ಗಳ ಬಗ್ಗೆ. ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತೇಳಿದ್ರೆ ನಮಗೆ ಜನರಲ್ ಸೈನ್ಸು ಅಪ್ಲೈಡ್ ಸೈನ್ಸ್ ಅಂತ ಕರಿತೀವಿ. ದಿನನಿತ್ಯದಲ್ಲಿ ನಮಗೆ ಸೈನ್ಸ್ ಏನು ಬೇಕು, ಹೇಗೆ ಬೇಕು ಅನ್ನೋದು. ಮತ್ತೊಂದು ಇನ್ನೊಂದು ಇಂಪಾರ್ಟೆಂಟ್ ಕೋಟ್ ಮಾಡಿದರೆ, ದೈನಂದಿನ ಜೀವನದಲ್ಲಿ ಗಮನಿಸಬಹುದಾದ ವಿಷಯಗಳು, ಅಂದರೆ ನಮ್ಮ ಅಬ್ಸರ್ವೇಷನ್ ಏನು ಅನ್ನೋದು ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಈಗ 2011ರಿಂದ 2019ರವರೆಗಿನ ಸಾಮಾನ್ಯ ಜ್ಞಾನದ ಪತ್ರಿಕೆ ವಿಶ್ಲೇಷಣೆ ನಾನು ಮಾಡ್ತೀನಿ. ಅಂತೇಳಿದರೆ 11ರಿಂದ 19 ಅಂದರೆ ಸುಮಾರು 10 ವರ್ಷಗಳ ಕಾಲ.
ಅಂದರೆ 1998ರಿಂದ ಮೊದಲ ಬಾರಿ SDA ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಅಥವಾ ಕನ್ನಡದ ಮುಖಾಂತರವಾಗಿ ನಡೀತು ಅಂತ ಹೇಳಿದರೆ ಮೊದಲ ಬಾರಿ ಒಂದು CET ಎಕ್ಸಾಮ್ ಮುಖಾಂತರ ಮಾಡಿದ್ರು. ಆದರೆ 98 ನಂತರ 2006 2008 ಅಲ್ಲೆಲ್ಲ ನಡೆದಿದೆ. ಆದರೆ ಆ ಪತ್ರಿಕೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ನಿಮಗೆ ಈ 10 ವರ್ಷಗಳ ಜನ್ರೇಷನಲ್ಲಿ ಏನೇನು ಬದಲಾವಣೆ ಆಗಿದೆ ಯಾವುದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಒಟ್ಟು 5 ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗುತ್ತೆ ಕಳೆದ 10 ವರ್ಷಗಳಲ್ಲಿ. ಅದರಲ್ಲಿ ಪ್ರಶ್ನೆಗಳ ಮಾದರಿ ಹೇಗಿದೆ, ಅದರಲ್ಲೇ ಕಾಠಿಣ್ಯತೆಯ ಮಟ್ಟ ಹೇಗಿದೆ, ಮತ್ತು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಅಂತೇಳಿದ್ರೆ ನಿಮಗೆ ಈ ವಿಶ್ಲೇಷಣೆಯನ್ನು ನೋಡೋದಲ್ಲಿ ನಿಮಗೆ ಓದುವ ವಿಧಾನವೂ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದರೆ ಹಿಂಗೆ ಓದಿ ಹಾಗೆ ಓದಿ ಅಂತ ನಾನು ಎಷ್ಟೇ ಬಾಯಲ್ಲಿ ಹೇಳ್ಬೋದು. ಆದರೆ ಇಲ್ಲಿ ಒಂದು ವಿಶ್ಲೇಷಣೆಯನ್ನು ನೋಡಿದ್ರೆ ನಿಮಗೆ ಹೇಗೆ ಓದ್ಬೋದು ಅನ್ನೋದು ಅರ್ಥ ಆಗುತ್ತೆ. ಮತ್ತು ಫೋಕಸ್ ಆನ್ ರಿಲೆವೆಂಟ್ ಟಾಪಿಕ್ಸ್, ಯಾವ ಟಾಪಿಕ್ ಮೇಲೆ ನಾನು ಹೆಚ್ಚು ಓದಬೇಕು ಅನ್ನೋದು ಸಹ ನಿಮಗೆ ಪರಿಜ್ಞಾನಕ್ಕೆ ಬರುತ್ತೆ. ಸ್ನೇಹಿತರೆ, ಇದನ್ನು ಎಲ್ಲರೂ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕಂತೇಳಿದರೆ ಇದಕ್ಕೆ ತುಂಬ ಪರಿಶ್ರಮವನ್ನು ಹಾಕಿ ಮಾಡಿರುವಂಥ ಒಂದು ವಿಶ್ಲೇಷಣೆ. ಯಾಕಂದರೆ 5 ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ 500 ಪ್ರಶ್ನೆ ಪತ್ರಿಕೆಗಳು ಯಾವ ವಿಧಾನದ್ದು ಅಂತೇಳಿ ಅಧ್ಯಯನ ಮಾಡಿರುವಂಥದ್ದು. ಸೊ ಇದರಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಎಲ್ಲ ಟಾಪಿಕ್ಗಳನ್ನ ಹಾಕಿದ್ದೀನಿ ಎಲ್ಲ ವರ್ಷ. ಅದರಲ್ಲಿ 2 ವರ್ಷದ ಗ್ರೀನ್ ಇಂಕಲ್ಲೇ 2019 ಮತ್ತು 2017. ಉಳಿದಿದ್ದ 3 ಯಾವ ಇದರಲ್ಲಿ ಬ್ಲೂ ಇಂಕಲ್ಲಿದೆ. ಈ ಗ್ರೀನ್ ಇಂಕಲ್ಲಿರೋದು ಏನಂತ ಹೇಳಿದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಕಾಲ್ ಮಾಡಿರೋ SDA ಹುದ್ದೆ ಪತ್ರಿಕೆ. ಇನ್ನೊಂದು ಜನರಲ್ ಆಗಿ ಎಲ್ಲ ಇಲಾಖೆಗಳಿಗೂ ಕರೆದಿರುವ SDA. ಒಟ್ಟಾರೆ SDAನೇ ಇದು. ಆದರೆ ಅದಕ್ಕೆ ಕೆಲವು ಸಿಮಿಲಾರಿಟೀಸ್ಗಳು ಇದೆ, ಅದು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಟಾಪಿಕ್ಸ್ಗಳು ನೋಡಿ: ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಂವಿಧಾನ, ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನ, ಪರಿಸರ ಶಾಸ್ತ್ರ, ಸಾಮಾನ್ಯ ಅರ್ಥಶಾಸ್ತ್ರ, ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯ. ಸ್ನೇಹಿತರೆ, ಇಲ್ಲಿ 2019 ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯಿಂದ ನಾನು ಆರಂಭ ಮಾಡ್ತಾ ಹೋಗ್ತೀನಿ. ಮೊದಲು ಭಾರತದ ಇತಿಹಾಸ ನೋಡ್ತಾ ಹೋಗಿ. ಅಲ್ಲಿ 2019ರಲ್ಲಿ 19 ಪ್ರಶ್ನೆ, 2018ರಲ್ಲಿ 18 ಪ್ರಶ್ನೆ, 2017ರಲ್ಲಿ 24 ಪ್ರಶ್ನೆ ಅತಿ ಹೆಚ್ಚು ಕೇಳಿದ್ದಾರೆ. 2015ರಲ್ಲಿ 20 ಹಾಗೆ 2011ರಲ್ಲಿ 18 ಪ್ರಶ್ನೆ. ಒಟ್ಟಾರೆಯಾಗಿ ಸರಾಸರಿ 19.8, ಅಂದರೆ ಕನಿಷ್ಠ 18ರಿಂದ 20 ಪ್ರಶ್ನೆ ಗ್ಯಾರಂಟಿ ಹಿಸ್ಟ್ರಿದು. ಆ ರೀತಿಯಾಗಿ ನೀವು ಅಧ್ಯಯನ ಮಾಡಲೇಬೇಕು. ಟೋಟಲಾಗಿ 500 ಪ್ರಶ್ನೆಗಳಲ್ಲಿ 99 ಪ್ರಶ್ನೆಗಳು ಇತಿಹಾಸದ ಪ್ರಶ್ನೆಗಳೇ ಕೇಳಿದ್ದಾರೆ. ನಂತರ ಎರಡನೇದು ಬಹುಮುಖ್ಯವಾದ ಭಾಗ ಅಂತೇಳಿದ್ರೆ ಭೂಗೋಳಶಾಸ್ತ್ರ, ಜಿಯೋಗ್ರಫಿ. ಸೊ 2019ರಲ್ಲಿ ನೋಡಿ 17, 18ರಲ್ಲಿ 16 ಪ್ರಶ್ನೆಗಳು, 17ರಲ್ಲಿ 10 ಪ್ರಶ್ನೆಗಳು, 2015ರಲ್ಲಿ 15 ಪ್ರಶ್ನೆಗಳು, 2011ರಲ್ಲಿ 13 ಪ್ರಶ್ನೆಗಳು. ಒಟ್ಟು ಸರಾಸರಿ 14 ಪ್ರಶ್ನೆ ಅಥವಾ 15 ಪ್ರಶ್ನೆ ಇದು ನಿಮಗೆ ಬರುವಂಥದ್ದು. ಒಟ್ಟು ಇಲ್ಲಿವರು 71 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗೆ ಭಾರತದ ಸಂವಿಧಾನ 2019 ಸ್ವಲ್ಪ ಕಡಿಮೆ ಕೇಳಿದ್ದಾರೆ, 9. ಆದರೆ ಅದ್ರ ಹಿಂದಿನ ವರ್ಷ 13, ಅಂದರೆ 2017ರಲ್ಲಿ 13 ಮತ್ತು 15ರಲ್ಲಿ 14 ಮತ್ತು 2011ರಲ್ಲಿ 18 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ 13.4 ಎವರೇಜ್ ಇದೆ ಅಲ್ಲಿ. ಒಟ್ಟು 67 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗೆ ಪ್ರಚಲಿತ ಘಟನೆಗಳು, ಕರೆಂಟ್ ಇವೆಂಟ್ಸ್, ನಾವು ಹೆಚ್ಚು ಓದ್ಬಿಡ್ತೀವಿ ಕೆಲವು ಸಲ, ಆದರೆ ಕೆಲವು ಬರೀ ಕಮ್ಮಿನೂ ಕೇಳಿಬಿಡ್ತಾರೆ ಒಂದೊಂದು ಸಲ. ಅದರಲ್ಲಿ ಆಗಿರುವಂಥದ್ದು 2019 ಪ್ರಶ್ನೆಯಲ್ಲಿ 8 ಪ್ರಶ್ನೆ ಕೇಳಿದರೆ ನೋಡಿ. 2019-17ರಲ್ಲಿ 8 ಪ್ರಶ್ನೆ ಕೇಳಿದರೆ. ಆದರೆ 18ರಲ್ಲಿ 18 ಪ್ರಶ್ನೆ ಕೇಳಿದರೆ. 2015ರಲ್ಲಿ ಅತೀ ಕಡಿಮೆ ಅಂದರೆ 4 ಪ್ರಶ್ನೆ ಕೇಳಿದರೆ. ಆದರೆ 2011ರಲ್ಲಿ 28 ಪ್ರಶ್ನೆಗಳನ್ನು ಕರೆಂಟ್ ಇವೆಂಟ್ಸಲ್ಲಿ ಕೇಳಿದ್ದಾರೆ. ಸೊ ಹೀಗಾಗಿ ಸರಾಸರಿ 13.2 ಎವರೇಜ್ ಇದೆ. 13-15 ಪ್ರಶ್ನೆ ಇದರಲ್ಲೂ ಸಹ ಖಚಿತ ಅಂತಲೇ ಅರ್ಥ. ಒಟ್ಟು 66 ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ಹಾಗೆ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ದೈನಂದಿನ ವಿಜ್ಞಾನ ಅಂತಲೂ ಕರಿತೀವಿ. ಸೊ ಇದರಲ್ಲಿ 2019ರಲ್ಲಿ 22 ಪ್ರಶ್ನೆ, 2018ರಲ್ಲಿ 10 ಪ್ರಶ್ನೆಗಳನ್ನು, 17ರಲ್ಲಿ 12 ಪ್ರಶ್ನೆ, 15 ಹಾಗೂ 11ರಲ್ಲಿ 11 ಪ್ರಶ್ನೆ ಕೇಳಿದ್ದಾರೆ. ಇದು ಸಹ 13.2 ಎವರೇಜ್ ಇದೆ. ಒಟ್ಟಾರೆಯಾಗಿ 66 ನೀವು ಅಂಕ ಪ್ರಶ್ನೆಗಳನ್ನು ಓದಬೇಕಾಗುತ್ತೆ ಅಂದರೆ ಇಲ್ಲಿ ತೆಗೆದಿದ್ದಾರೆ. ಹಾಗೆ ಪರಿಸರ ಶಾಸ್ತ್ರ ಅಂತ ಹಾಕಿದ್ದೀನಿ, ಆದರೆ ಪಠ್ಯಕ್ರಮದಲ್ಲಿ ಇಲ್ಲ. ಬಟ್ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಏನು ಅಂತ ಹೇಳಿ. ಸೊ 2019ರಲ್ಲಿ 3 ಪ್ರಶ್ನೆ ಕೇಳಿದ್ದಾರೆ, 18ರಲ್ಲಿ 5 ಕೇಳಿದ್ದಾರೆ, 2017ರಲ್ಲಿ ಮತ್ತೆ 3 ಕೇಳಿದ್ದಾರೆ, 2015ರಲ್ಲಿ 8 ಹಾಗೆ 2011ರಲ್ಲಿ 2 ಕೇಳಿದ್ದಾರೆ. ಇದು ಸರಾಸರಿ 4ರಿಂದ 5 ಪ್ರಶ್ನೆ ಬರ್ಬೋದು. ಒಟ್ಟು 21 ಪ್ರಶ್ನೆ ಇಲ್ಲಿವರೆಗೂ ಒಂದು 5 ವರ್ಷಗಳಲ್ಲಿ ಕೇಳಿರುವಂಥದ್ದು. ಹಾಗೆ ಸಾಮಾನ್ಯ ಅರ್ಥಶಾಸ್ತ್ರ ಅಥವಾ ಇಂಡಿಯನ್ ಎಕಾನಮಿ ಅಥವಾ ಕರೆಂಟ್ ಎಕಾನಮಿ ಎಲ್ಲ ಒಳಗೊಂಡಿರುವಂಥದ್ದು 2019ರಲ್ಲಿ 1 ಪ್ರಶ್ನೆ ಕೇಳಿದ್ದಾರೆ. 2018ರಲ್ಲಿ 5 ಪ್ರಶ್ನೆ, 2017 ಹಾಗೂ 2015ರಲ್ಲಿ ತಲಾ 11 ಪ್ರಶ್ನೆಗಳನ್ನು ಕೇಳಿದರೆ. ಮತ್ತು 2011ರಲ್ಲಿ 1 ಪ್ರಶ್ನೆ ಕೇಳಿದರೆ. ಕೆಲವು ಸಲ ನಾವು ಓದೋಕ್ಕೆ ಇದನ್ನು ಬಿಟ್ಟೇ ಬಿಡೋಣಪ್ಪ ಈ ಟಾಪಿಕ್ ಬೇಡ ಅಂದರೆ ಒಂದು ಸಲ 11 ಕೇಳಿದರೆ, ಒಂದು ಸಲ 1 ಕೇಳಿದರೆ. ಈ ರೀತಿ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಅದಕ್ಕೆ ಯಾವ ಸ್ಕಿಪ್ ಮಾಡಬೇಕು ಅದು ಮಾಡಬಾರ್ದು ಅನ್ನೋದು ನಿಮಗೆ ಮಾಹಿತಿ ಗೊತ್ತಾಗುತ್ತೆ.
ಆಮೇಲೆ ಸಾಮಾನ್ಯ ಜ್ಞಾನ ಪತ್ರಿಕೆ, ಅದು ಎಸ್ ಡಿ ಎಲ್ಲಿ ಅದು ಸಾಮಾನ್ಯ ಜ್ಞಾನಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಸೊ 2019 11, 18, 2017 13 ಪ್ರಶ್ನೆಗಳು, 2015 10 ಪ್ರಶ್ನೆಗಳು, ಹಾಗೆ 2011 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗೆ ಒಟ್ಟಾರೆ 11.6 ಎವರೇಜ್ ಕೇಳಿದರೆ 58 ಪ್ರಶ್ನೆ ಇದನ್ನು ನಿಮಗೆ ಜಿ ಕೆನ ಕೇಳಿದ್ದಾರೆ. ಸೊ ನಂತರ ಮೆಂಟಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ, ಇಲ್ಲಿ 3 ವರ್ಷ ಕೇಳಿದ್ದಾರೆ 5 ವರ್ಷ ಪತ್ರಿಕೆಯಲ್ಲಿ. 2019 17 10 ಪ್ರಶ್ನೆ 6 ಪ್ರಶ್ನೆ ಕೇಳಿದ್ದಾರೆ. ಆದರೆ 2015 7 ಕೇಳಿದ್ದಾರೆ, 18 ಹಾಗೂ 11 ಕೇಳೇ ಇಲ್ಲ. ಓಕೆ ಸ್ನೇಹಿತರೆ, ಇದರ ಒಂದು ವಿಶ್ಲೇಷಣೆ ನೋಡಿದಿರಲ್ಲ. ಸೊ ಈ ವಿಶ್ಲೇಷಣೆ ಆಧಾರದ ಮೇಲೆ ಒಂದು ಪಠ್ಯಕ್ರಮದ ಓವರ್ವ್ಯೂ, KPSC ಸಿಲೆಬಸ್ ಪ್ರಕಾರ ನಮಗೆ ಕಾಣುವಂಥದ್ದು ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತದ ಸಂವಿಧಾನ ಹಾಗೂ ಪ್ರಚಲಿತ ಘಟನೆಗಳು, ಇವು ಸಾಮಾನ್ಯ ವಿಜ್ಞಾನ. ಆದರೆ ಇಲ್ಲಿ ನಾವು ವಿಶೇಷವಾಗಿ ಓದಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಪರಿಸರ ಶಾಸ್ತ್ರ, ಸಾಮಾನ್ಯ ಅರ್ಥಶಾಸ್ತ್ರ, ಸಾಮಾನ್ಯ ಜ್ಞಾನ ಹಾಗೂ ಮಾನಸಿಕ ಸಾಮರ್ಥ್ಯ. ಅವರು ಮೆನ್ಷನ್ ಮಾಡಿಲ್ಲ, ಆದರೆ ದೈನಂದಿನ ಜೀವನಗಳಲ್ಲಿ ಕೆಲವು ಅಬ್ಸರ್ವೇಷನ್ಗಳ ಮೇಲೂ ನಾವು ಕೊಡ್ತೀವಿ ಅಂತ ಹೇಳಿ. ಸಾಮಾನ್ಯ ಜ್ಞಾನಕ್ಕೆ ಒಂದು ಮಿತಿ ಇರೋದಿಲ್ಲ. ಸೊ ಸಾಮಾನ್ಯ ಜ್ಞಾನ ಹೇಗೆ ಬೇಕಾದರೂ ಕೇಳ್ಬೋದು ಅನ್ನೋದಕ್ಕೆ ಈ ಅಂಶಗಳು ಉದಾಹರಣೆ. ಸೊ ಇದನ್ನು ಮುಂದೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇನ್ನೊಂದು ಅನಲೈಸ್ ಮಾಡಿದ್ದೀನಿ, ಅದು ಪ್ರಶ್ನೆಗಳ ಮಾದರಿ ಮೇಲೆ. ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಒಂದು ವ್ಯೂ ನೋಡಿದ್ರೆ ಹೇಗಿರುತ್ತೆ, ಯಾವಾಗಲೂ ಅಷ್ಟೇ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ರೆ 3 ವಿಧಾನ ಇರುತ್ತೆ. ಹೇಗೆ 3 ರೀತಿಯಾದ ಲೆವೆಲ್ ಆಫ್ ಡಿಫಿಕಲ್ಟಿ ಕೇಳ್ತಾರೆ. ಒಂದನೇದು ಕೇಳೋದೇನಂತ ಹೇಳಿದ್ರೆ ಆ ಡಿಫಿಕಲ್ಟಿ ಲೆವೆಲ್ಲು ತುಂಬ ಈಸಿ ಇರುತ್ತೆ, ಮೀಡಿಯಮ್ ಮಧ್ಯ ವರ್ಗದಲ್ಲಿರುತ್ತೆ, ನಂತರ ಅತಿ ಕಠಿಣ ಇರುತ್ತೆ. ಸೊ ಈ 3 ಭಾಗದ ಪ್ರಶ್ನೆಯನ್ನು ಸಮಾನಾಗಿ ಕೇಳಬೇಕು. ಅದಕ್ಕೆ ಕೆಲವು ಪ್ರಶ್ನೆಗಳು 30 ಇರುತ್ತೆ, ಇನ್ನು ಕೆಲವು ಪ್ರಶ್ನೆಗಳು ಮಧ್ಯಮವಾಗಿ 30 ಇರುತ್ತೆ, ಕಠಿಣ ಒಂದು 35 ಇರ್ಬೋದು. ನೋಡಿ, ಇದರಲ್ಲಿ ಕ್ವಶನ್ ಪ್ಯಾಟರ್ನ್ಸ್ಗಳಲ್ಲಿ 2019 ಡೈರೆಕ್ಟ್ ಪ್ರಶ್ನೆಗಳು 92 ಇದೆ. ಡೈರೆಕ್ಟ್ ಏನು ನಿಮ್ಮ ಅನಲೈಸ್ ಮಾಡೋ ಹಾಗೆ ಇಲ್ಲ, ಹೇಗಿದೆ ಹಾಗೆ. ಆಮೇಲೆ 2018 68 ಪ್ರಶ್ನೆ, ಸ್ವಲ್ಪ ತುಂಬಾನೇ ಕಮ್ಮಿ ಆಗಿದೆ. 2017 70, 2015 89 ಕೇಳಿದರೆ, 2011 92. ಡೈರೆಕ್ಟ್ ನೇರವಾದ ಪ್ರಶ್ನೆ. ಅದು ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಕಾನ್ಸೆಪ್ಟ್ ಪ್ರಶ್ನೆಗಳಂದರೆ ಪರಿಕಲ್ಪನಾ ಮಾದರಿಯಲ್ಲಿ ಹೇಗಿರುವಂಥ ಪ್ರಶ್ನೆ. ಸೊ ಇದೆಲ್ಲ KSನಲ್ಲಿ ಕೇಳುವಂಥ ಪ್ರಶ್ನೆಗಳು ವಿಧಾನ. ಆದರೆ SDಯಲ್ಲೂ ತಂದಿದ್ದಾರೆ, ಅದು ನಮಗೆ ಗೊತ್ತಾಗಲ್ಲ. ಅದನ್ನು ಈ ಅಬ್ಸರ್ವೇಷನ್ ನೋಡ್ಬೋದು. ಆದರೆ 2019 ಒಂದೇ ಪ್ರಶ್ನೆ ಕೇಳಿದ್ದಾರೆ, ಬಟ್ 2018 14 ಪ್ರಶ್ನೆ ಕೇಳಿದ್ದಾರೆ, 2017 9, ಹಾಗೂ 2015 7, 11 7 ಕೇಳಿದ್ದಾರೆ. ಮ್ಯಾಚ್ ದ ಲಿಸ್ಟ್ ಅಂದರೆ ಹೊಂದಿಸಿ ಬರೆಯಿರಿ ಅಥವಾ ಪಟ್ಟಿಗಳನ್ನು ಜೋಡಿಯನ್ನು ಗುರುತಿಸಿ, ಈ ರೀತಿಯಾದ ಪಟ್ಟಿಗಳನ್ನ ಕೇಳ್ತಾನೆ ಹೋಗ್ತಾರೆ. ಈ ಸುಲಭವಾಗಿ ಮಾಡುವಂಥ ಪ್ರಶ್ನೆ, ಇದು ನೀವು ಮಿಸ್ ಮಾಡಿಕೊಳ್ಳೇಬಾರ್ದು. ಅದು 2019 5 ಪ್ರಶ್ನೆ, 2018 12 ಪ್ರಶ್ನೆ, 2017 8 ಪ್ರಶ್ನೆ, ಹಾಗೂ 2015 4 ಕೇಳಿದ್ದಾರೆ, 2011 1 ಪ್ರಶ್ನೆ ಕೇಳಿದ್ದಾರೆ. ಕ್ರೋನಾಲಜಿ ಅಂತ ಹೇಳಿದ್ರೆ ಇದು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಿದ್ದು, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರೋ ವಿಚಾರ. 2019 ಹಾಗೂ 2017 2 ಪ್ರಶ್ನೆ ಕೇಳಿದ್ದಾರೆ. ಸೊ ನಾನು ಇತಿಹಾಸದ ವಿಶ್ಲೇಷಣೆ ಬಂದಾಗ ಇದ್ರ ಬಗ್ಗೆ ಒಂದು ನಿಮ್ಗೆ ಅವಲೋಕನ ಮಾಡಿಕೊಡ್ತೀನಿ. ಅಸರ್ಷನ್ ಮತ್ತು ರೀಸನ್, ಇದು ಹೇಳಿಕೆ ಮತ್ತು ಪ್ರತಿಪಾದನೆ ಮಾದರಿ. ಇದು ಸಾಮಾನ್ಯವಾಗಿ ನೆಟ್ಟು ಸ್ಲೆಟ್ಟು ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಹೆಚ್ಚು, ಅಥವಾ KS ಅಥವಾ UPSCಯಲ್ಲಿ. ಆದರೆ ಇಲ್ಲಿ SDಯಲ್ಲಿ ಕೇಳಿದ್ದಾರೆ. 2018 ಮತ್ತು 2017 6 ಪ್ರಶ್ನೆ 11 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೇಗೆ ಬೇಕಾದರೆ ಆಗ್ಬೋದು. ಅದರಿಂದ ಈ ಪ್ಯಾಟ್ರನ್ಗಳು ಮುಖಾಂತರವಾಗಿ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದೆ. ಒಂದು ಪರಿಕಲ್ಪನಾ ಮಾದರಿ ಅಂದರೆ ಕಾನ್ಸೆಪ್ಟ್ ಟೈಪ್. ಅಂದರೆ ಇಲ್ಲಿ ಕಾನ್ಸೆಪ್ಟ್ ಟೈಪ್ ಅಂದರೆ ಏನಂತ ಹೇಳಿದರೆ, ನಿಮಗೆ ಇಲ್ಲಿ ಯಾವುದು ಕೊಟ್ಟಿರೋ ಆಪ್ಷನಲ್ಲಿ ಉತ್ತರ ಅಲ್ಲ ಅಂತ ಕೇಳಿಬಿಡ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ನಾವು ನಮ್ಗೆ ಹೌದು ಅನ್ನೋದಕ್ಕಿಂತ ಇಲ್ಲಿ ಅಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅಲ್ಲ ಅಂತ ಹೇಳಿದಾಗ ಇಲ್ಲಿ ಉಳಿದ 3 ಆಪ್ಷನ್ ಗೊತ್ತಿರಬೇಕು, 1 ಆಪ್ಷನ್ ಗೊತ್ತಿಲ್ಲ. ಆಗ ನಿಮಗೆ ಬರೀ ಸಂಪೂರ್ಣ ಪರಿಕಲ್ಪನೆ ಅರ್ಥ ಆಗಿರಬೇಕು. ಉದಾಹರಣೆಗೆ, ಕೆಳಗಿನ ಯಾವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಅಲ್ಲ ಅಂತ ಕೇಳಿದರು. ಆಗ ಮಹಾತ್ಮ ಗಾಂಧೀಜಿಯವರ ನರೇಗಾದ ಒಂದು ಯೋಜನೆ ನೀವು ಓದ್ಕೋಬೇಕು. ಅದು ಒಂದೇದು ಅರೆ ಕುಶಲ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ದೀರ್ಘ ಬಾಳಿಕೆ ಬರುವ ಸಮುದಾಯ ಆಸ್ತಿಗಳನ್ನು ನಿರ್ಮಿಸುವುದು, ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುವುದು, ನಗರಗಳೆಡೆಗೆ ವಲಸೆ ಹೋಗುವುದನ್ನು ತಪ್ಪಿಸುವುದು. ಅಂದರೆ ನೋಡಿ, ಇಷ್ಟೆಲ್ಲ ಅದರದ್ದು ಉದ್ದೇಶ ಕೇಳಿದ್ದೇನೆ. ಅಂದರೆ ಇಲ್ಲಿ ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ಇಲ್ಲಿ ಆನ್ಸರ್ ಏನಂತ ಹೇಳಿದ್ರೆ, ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುವುದು ಅಲ್ಲ, ಇದು ಉಳಿದಿದ್ದಲ್ಲ ಹೌದು. ಸೊ ಹಾಗಾಗಿ ಈ ಪರಿಕಲ್ಪನೆಯಲ್ಲಿ ಅರ್ಥ ಆಗಬೇಕು ಅಂತೇಳಿದ್ರೆ ಇದು. ಮತ್ತು ಮತ್ತೊಂದು ಪ್ರಶ್ನೆ ನೋಡೋಣ ಅದೇ ಮಾದರಿಯಲ್ಲಿ.
ಹರಪ್ಪ ನಾಗರಿಕತೆಯ ವ್ಯಾಪ್ತಿಯಲ್ಲಿ ಕೆಳಗಿನ ಯಾವ ಪ್ರದೇಶ ಅಥವಾ ಪ್ರದೇಶಗಳು ಸೇರಿದ್ದವು? ಆಪ್ಷನ್ ಎ, ಬಿ, ಸಿ 3 ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಪಂಜಾಬ್, ಸಿಂಧ್, ಬಲೂಚಿಸ್ತಾನ, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಭಾಗಗಳು ಮತ್ತು ರಾಜಸ್ಥಾನ್, ಗುಜರಾತ್. ಈ ಕೆಳಗಿನ ಆಯ್ಕೆಗಳಿಂದ ಸರಿ ಉತ್ತರ ಗುರುತಿಸಿ. ಆದರೆ ಇಲ್ಲಿ ಉತ್ತರ ಎ, ಬಿ, ಸಿ 3 ಹೌದು. 4ನೇ ಆಪ್ಷನ್ ಅಂದರೆ ನೋಡಿ, ಈಗ ನಮಗೆ ಹರಪ್ಪ ನಾಗರಿಕತೆಯ ಸಂಪೂರ್ಣ ವ್ಯಾಪ್ತಿ ಓದ್ಕೊಳ್ಳೇಬೇಕು. ಯಾವುದೋ ಒಂದು ವಿಚಾರ ತಿಳ್ಕೊಬೇಕಾಗಿಲ್ಲ. ಇದನ್ನು ನಾವು ಪರಿಕಲ್ಪನಾ ಮಾದರಿ ಅಂತೇಳಿ ಕರಿತೀವಿ. ಹಾಗೆ ಅಸರ್ಷನ್ ರೀಸನ್ ಅಥವಾ ಹೇಳಿಕೆ ಪ್ರತಿಪಾದನೆ ರೀತಿಯಲ್ಲೂ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2 ಹೇಳಿಕೆ ಕೊಡ್ತಾರೆ, ಎ ಅಥವಾ ಬಿ, ಅಥವಾ ಕೆಲವು ಕಡೆ ಎ ಅಥವಾ ಆರ್ ಅಂತ ಕೊಡ್ತಾರೆ. ಅಂದರೆ ಒಂದರೇನು, 1928ರಲ್ಲಿ ಭಾರತಕ್ಕೆ ಬಂದುದು ಮತ್ತಷ್ಟು ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ. ಬಿ, ಆಯೋಗದಲ್ಲಿ ಭಾರತೀಯರಾರೂ ಪ್ರತಿನಿಧಿಸಲ್ಪಡದಿದ್ದುದರಿಂದ ಭಾರತೀಯರಿಂದ ಬಹಿಷ್ಕೃತವಾಯಿತು. ಸೊ ಆ್ಯಕ್ಚುಲಿ ಎರಡೂ ಸರಿ. ಯಾಕಂತ ಹೇಳಿದ್ರೆ, ಒಂದನೇದು 1919ರ ಕಾಯ್ದೆಯನ್ನು ಒಂದು ಪರಿಶೋಧನೆ ಮಾಡಲಿಕ್ಕೆ ಬರ್ತಾರೆ. ಎರಡನೇದು ಅದರ ಒಬ್ಬರೂ ಸಹ ಭಾರತೀಯ ಸದಸ್ಯರಲ್ಲ, ಅದಕ್ಕೆ ಅದನ್ನು ಬಹಿಷ್ಕೃತ ಮಾಡಬೇಕಂತ ಹೋರಾಟ ಮಾಡ್ತಾರೆ. ಹೀಗೆ ನಮಗೆ ಸೈಮನ್ ಆಯೋಗವನ್ನು ಸಂಪೂರ್ಣವಾಗಿ ಓದ್ಕೊಳ್ಳೇಬೇಕು ಅಂತಲೂ ಅರ್ಥ ಆಗುತ್ತೆ. ನೋಡಿ, ಡೈರೆಕ್ಟ್ ಪ್ರಶ್ನೆ ಅಂತ ಹೇಳಿದ್ರೆ ಈ ರೀತಿ: ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದು ಹೆಸರಿಸಲಾಗಿದೆ? ಬನ್ನೇರುಘಟ್ಟ, ನಾಗರಹೊಳೆ, ಕುದುರೆಮುಖ, ಹಂಪಿ. ಸೊ ನಾವು ನಾಗರಹೊಳೆಯನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತೀವಿ. ಈ ರೀತಿಯಾದೂ ಒಂದು ಪ್ರಶ್ನೆ ಇರುತ್ತೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇಲ್ಲಿ ಜಲಪಾತಗಳು, ನದಿಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ ಎ, ಪಟ್ಟಿ ಬಿ, ಇಲ್ಲಿ ಬಿ ಅಂತ ಹೇಳ್ತಾರೆ. ಮತ್ತು ಕಾಲಾನುಕ್ರಮವನ್ನು ಪ್ರಶ್ನೆ ಇರುತ್ತೆ, ಅಂದರೆ ಕ್ರೋನಾಲಜಿ ಅಂತ ಹೇಳಿದೆ. ಅಂದರೆ ಕೆಳಗಿನ ಘಟನೆಗಳನ್ನು ಗಮನಿಸಿ ಸರಿಯಾದ ಕಾಲಾನುಕ್ರಮಗಳನ್ನು ಗುರುತಿಸಿ. ಇದನ್ನು ಮಾಡ್ರನ್ ಹಿಸ್ಟ್ರಿಯಲ್ಲಿ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಅಂದರೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ, ಮೊದಲ ದುಂಡು ಮೇಜಿನ ಪರಿಷತ್ತು, ದಂಡಿ ಯಾತ್ರೆ, ಮತೀಯ ತೀರ್ಪು. ಸೊ ಇದು ಯಾವ್ಯಾವ ಇಸ್ವಿಲಿ ಯಾವುದಾಗುತ್ತೆ ಅನ್ನೋದು ನಮಗೆ ಕಾಲಾನುಕ್ರಮದಲ್ಲಿ ತಿಳ್ಕೋಬೇಕು. ಸೊ ಇದರಲ್ಲಿ ಮೊದಲು ಆಗುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ದಂಡಿ ಯಾತ್ರೆ 1930ರಲ್ಲಾಗುತ್ತೆ. ದುಂಡು ಮೇಜಿನ ಪರಿಷತ್ತು ಸಹ 1930ರಲ್ಲಿ ನಡೆಯುತ್ತೆ. ಆದರೆ ದಂಡಿ ಮಾರ್ಚ್ ನಡೆಯುವಂಥದ್ದು ಮಾರ್ಚಿಂದ ಏಪ್ರಿಲ್ ನಡುವೆ ನಡೆಯುತ್ತೆ. ಮೊದಲ ದುಂಡು ಮೇಜಿನ ಸಮ್ಮೇಳನ ನಡೆಯುವಂಥದ್ದು ನವೆಂಬರಿಂದ ಆರಂಭ ಆಗುತ್ತೆ. ಸೊ ಹಾಗಾಗಿ 1930ರಲ್ಲಿ ನಡೆಯೋದು ಮೊದಲನೇ ಸಿ, ಆಮೇಲೆ ಬಿ ಬರುತ್ತೆ. ಈ ಮೊದಲ ದುಂಡು ಮೇಜಿನ ಸಮ್ಮೇಳನ ಆದ ನಂತರ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಎರಡನೇ ದುಂಡು ಮೇಜಿನ ಸಮ್ಮೇಳನ ಆದಮೇಲೆ ಮತೀಯ ತೀರ್ಪಾಗುತ್ತೆ. ಸೊ ಹೀಗಾಗಿ ನಾವು ಉತ್ತರವನ್ನು ಈ ರೀತಿ ಕಂಡುಹಿಡ್ಕೋಬೇಕು. ಸೊ ಇದರಿಂದ ಆ ಉತ್ತರ ನಮಗೆ CBAD ಅನ್ನೋದು ಸರಿಯಾಗುತ್ತೆ ಸ್ನೇಹಿತರೆ. ಹೀಗೆ ನಮ್ಗೆ ಈ ರೀತಿಯಾಗಿ ಒಂದು ಸಂಪೂರ್ಣವಾದ ಅಧ್ಯಯನವನ್ನು ಮಾಡ್ಬೋದು. ಈ ವಿಶ್ಲೇಷಣೆಯಿಂದ ನಿಮಗೆ ಹೇಗೆ ಓದಬೇಕು, ಏನು ಓದ್ಬೋದು ಒಂದು ಸಣ್ಣ ಐಡಿಯಾ ಬಂದಿರುತ್ತೆ. ನಾನು ಭಾಗ 2ರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಒಟ್ಟಾರಾಗಿ ಬಹು ಮುಖ್ಯವಾದಂತಹ ಟಾಪಿಕ್ಗಳು ಯಾವುದು, ನಾನು ಈ 500 ಪ್ರಶ್ನೆಗಳಲ್ಲಿ ನೋಡಿರುವಂಥ ಟಾಪಿಕ್ಗಳು ತುಂಬ ರಿಲೆವೆಂಟಾಗಿ ಬಂದಿರುವಂಥದ್ದು ಯಾವುದು, ಅದರಿಂದ ನಿಮ್ಗೆ ಯಾವ ಭಾಗವನ್ನು ಓದಬೇಕು, ಯಾವ ರೆಫರೆನ್ಸ್ ಮಾಡಬೇಕು, ಆನ್ಲೈನ್ ಮುಖಾಂತರ ಓದೋದಾದರೆ ಏನು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯ ಜ್ಞಾನ ಅಂತೇಳಿದರೆ ನಾವು ಹೇಳುವಂಥ ಒಂದೇ ಪುಸ್ತಕದಲ್ಲಿ ಬರುತ್ತೆ ಅನ್ನೋಂಗಿಲ್ಲ, ಒಂದೇ ಭಾಗದಲ್ಲಿ ಬರೋ. ಇದೊಂದು ರೀತಿ ಚಿನ್ನದ ಅದಿರನ್ನು ಚಿನ್ನ ತೆಗೆದ ಹಾಗೆ, ಎಲ್ಲ ಒಂದು ಗ್ರಾಮ್ ಚಿನ್ನಕ್ಕೋಸ್ಕರ ನಾವು ಎಷ್ಟೋ ಅದಿರನ್ನು ಬಗಿಬೇಕು. ಹಾಗಾಗಿ ಸಾಮಾನ್ಯ ಜ್ಞಾನವೇ ಎಲ್ಲರಿಗೂ ನಿರ್ಧಾರಕವಾದಂಥ ಅಂಶ. ಹಾಗಾಗಿ ಈ ವಿಚಾರವನ್ನು ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಇನ್ಯಾರು ನಿಮ್ಮ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆಲ್ಲ ಮಾಹಿತಿ ಕೊಡಿ. ಹಾಗೆ 2 ಸ್ಟಡಿ ಪರ್ಪಸ್ಗೆ ಟೆಲಿಗ್ರಾಮ್ ಚಾನಲ್ ಇದೆ. ಒಂದು ಸುನಿಲ್ ಸ್ಟಡಿ ಸೆಂಟರ್ ಅಂತೇಳಿ, SSC ಅಂತಲೂ ಒಂದು ಲೋಗೋ ಇದೆ, ಹಾಗೂ ಹಿಸ್ಟ್ರಿ ರಿಪೀಟ್ಸ್ ಅಂತೇಳಿ. ಸ್ನೇಹಿತರೆ, ಇದ್ರದ್ದು ಡಿಸ್ಕ್ರಿಪ್ಷನನ್ನು ನಾನು ನಿಮಗೆ ಈ ಯೂಟ್ಯೂಬ್ ಚಾನಲ್ನ ಕೆಳಭಾಗದಲ್ಲಿ ಹಾಕಿದ್ದೀನಿ. ಅದ್ರ ಮುಖಾಂತರವಾಗಿ ನೀವು ಚಾನಲ್ಗೆ ಸೇರ್ಕೋಬೋದು. ಅಪ್ಡೇಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಇಷ್ಟೆಲ್ಲ ನೀವು ವಿಚಾರವನ್ನು ತಿಳಿದುಕೊಂಡಿದ್ದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.